ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ನಲ್ಲಿ ನಿತ್ಯ ಜೀವನ ಚಾನಲಲ್ಲಿ ಇಷ್ಟು ದಿವಸ ಅಡುಗೆ ಕಾರ್ಯಕ್ರಮಗಳು ಮತ್ತು ಸಣ್ಣ ಪುಟ್ಟ ಈ ಹೆಣ್ಮಕ್ಳ ಕಾರ್ಯಕ್ರಮಗಳನ್ನು ನಾನು ಹಾಕ್ತಾ ಇದ್ದೆ. ಇವತ್ತು ಒಂದು ಖುಷಿ ಸಮಾಚಾರ ಏನಂದರೆ, ನಾನು ಕರ್ನಾಟಕದ ಹೃದಯವಂತರಾದ ಡಾಕ್ಟರ್ ಮಂಜುನಾಥ್ ಸರ್ನ ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಮಗೆ ಡಾಕ್ಟರ್ ಆದರ್ಶ ಸರ್ ಫೋನ್ ಮಾಡಿದರು. ರಾತ್ರಿ 10:30 ಮೇಲಾಗೋಗಿತ್ತು, ಹಂಗಾಗಿ ನಾವು ಹೋಗೋಕ್ಕಾಗಲಿಲ್ಲ. ಇವಾಗ ಬನ್ನಿ ಅಂತ ಹೇಳಿದ್ದಾರೆ. ನೋಡೋಣ, ಇವಾಗ ಎಲೆಕ್ಷನ್ ಇರೋದ್ರಿಂದ ಎಷ್ಟು ಸಾಧ್ಯನೋ ಕ್ವಶನ್ಸು ನಾನು ಕೇಳೋದು ಮತ್ತು ಅವರಿಂದ ಏನು ನಮಗೆ ವಿವರ ಸಿಗುತ್ತೆ ಅದನ್ನು ನಾನು ಹಾಕ್ತೀನಿ ವೀಕ್ಷಕರೇ. ಇವಾಗ 7 ಗಂಟೆಗೆ ಮನೇನ ಬಿಟ್ಟಿದ್ದೀನಿ. ನೋಡೋಣ, ನಾನು ಒಂದಷ್ಟು ಕ್ವಶನ್ಸ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಹಂಗಾಗಿ ಅವರು ಎಷ್ಟು ಟೈಮ್ ಸಿಗುತ್ತೆ ಅಷ್ಟು ಎಷ್ಟು ಆನ್ಸರ್ ಮಾಡ್ತಾರೆ ನೋಡ್ತೀನಿ. ನಾನು ಇದೇ ಥರ ಮುಂದೆನೂ ಒಳ್ಳೊಳ್ಳೆ ವಿಡಿಯೋನ ಮತ್ತು ಒಳ್ಳೊಳ್ಳೆ ವ್ಯಕ್ತಿನ ಇಂಟರ್ವ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ನನಗೆ ಇವಾಗ ಸಪೋರ್ಟ್ ಮಾಡ್ತಿದ್ದಂಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ನಮ್ಮ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ದೇವರ ಮಹಾಪ್ರಸಾದ ವಿಶೇಷ ಬೆಳಿಗ್ಗೆ ಪೂಜಾಗೆ ನಮಸ್ಕಾರ. ಅಲ್ಲ, ಈಗ 8 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ, ಯಾಕೆಂದರೆ ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಎಲ್ಲ 8 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಚುನಾವಣೆ ಪ್ರಚಾರ ಭರದಿಂದ ಸಾಗಿದೆ. ಜನರ ರೆಸ್ಪಾನ್ಸು ಮತ್ತು ಪ್ರತಿಕ್ರಿಯೆ ಸ್ಪಂದನೆ ಕೂಡ ಚೆನ್ನಾಗಿದೆ. ಸೊ ಒಂಥರ ಪಾಸಿಟಿವ್ ರೆಸ್ಪಾನ್ಸ್ ಇದ್ದಂಗಿದೆ. ಅದರಿಂದ ನನಗೆ ಅನಿಸುತ್ತೆ ನಾವು ಗುರಿ ಮುಟ್ಟೋದ್ರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ. ಇಲ್ಲ, ಎರಡೂ ಖುಷಿನೇ. ಅಂದರೆ ಏನಾಯಿತು, ವೈದ್ಯಕೀಯ ಕ್ಷೇತ್ರ ಕೂಡ ಜನಸೇವೆ, ಇವನ್ನು ಈ ರಾಜಕೀಯ ಕ್ಷೇತ್ರ ಕೂಡ ನಾನು ಜನಸೇವೆ ಅಂತ ಭಾವಿಸಿದ್ದೇನೆ. ಸೊ ಹಾಗಾಗಿ ಅಟ್ಲೀಸ್ಟು ಜನರನ್ನ ನೋಡೋಂಥ ಒಂದು ಅವಕಾಶ, ಜನರನ್ನ ಮಾತಾಡಿಸುವಂಥ ಒಂದು ಸದವಕಾಶ. ಸೊ ಯಾವತ್ತೂ ಅಷ್ಟೇ ನಾವು ಜನರ ಜೊತೆ ಯಾವಾಗಲೂ ಅವರೊಡನೆ ಇದ್ದರೆ ಖುಷಿ ಆಗುತ್ತೆ. ಯಾಕೆಂದರೆ ಅವರ ಸಮಸ್ಯೆಗಳ ಜೊತೆಗೆ ಅವರ ಆನಂದ, ಅವರ ಖುಷಿ, ಅವರ ಮಾತುಗಳು ಇವೆಲ್ಲ ತುಂಬ ಮನಸ್ಸಿಗೆ ಒಂದು ತೃಪ್ತಿ ಕೊಡುತ್ತೆ. ಅವಾಗಲೂ ಈಗ ನಮ್ಮ ಮನೆ ಬಾಗಿಲು ಯಾವಾಗಲೂ ತೆರೆದಿರುತ್ತೆ. ನಿಲ್ಲೂ ಅಷ್ಟೇ, ನಾನೀಗ ಚುನಾವಣೆಗೆ ನಿಂತಿದ್ದೀನಿ ಅಂತ ಅಲ್ಲ, ಅದಕ್ಕೆ ಮೊದಲು ಕೂಡ ನಮ್ಮ ಮನೆ ಬಾಗಿಲು ಯಾವಾಗಲೂ ತೆರೆದಿರುತ್ತೆ. ನಾವೆಲ್ಲ ಜನರನ್ನ ಇಷ್ಟಪಡುವಂಥವ್ರು. ಜನರೊಡನೆ ನಮ್ಮ ಒಡನಾಟ ಕಳೆದ 35-40 ವರ್ಷದಿಂದ ಸಾಗಿದೆ. ಇಲ್ಲ, ಇದು ಆಕೆ ನಂದಲ್ಲ. ಈಗ ಕ್ಷೇತ್ರ ಮತ್ತು ಚಿಹ್ನೆ ನಂದಲ್ಲ, ಅದು BJP ಮತ್ತು JDS ಹೈಕಮಾಂಡು ಅವರು ನಿರ್ಧಾರ ಮಾಡಿದ್ದಾರೆ. ಇದರಲ್ಲಿ ನಂದೇನಿಲ್ಲ. ಯಾಕೆಂದರೆ ರಾಜಕೀಯಕ್ಕೆ ಬರಬೇಕು ಅಂತ ನನಗೇನು ಆಸೆ ಇರಲಿಲ್ಲ, ಬಟ್ ರಾಜಕೀಯವೇ ನನ್ನನ್ನು ಹೇಳ್ಕೊಂಡಿದೆ, ಅದಕ್ಕಷ್ಟೇ. ಸೊ ನೋಡೋಣ, ಎಲ್ಲ ಚೆನ್ನಾಗಿದೆ, ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಸೊ ಒಂದು ಗೆಲುವಿನ ವಿಶ್ವಾಸ ಅಂತೂ ಇದ್ದೇ ಇದೆ. ಅದೇ ನೋಡೋಣ, ಫಸ್ಟು ಅಲ್ಲಿ ಮೂಲಭೂತ ಸೌಕರ್ಯಗಳು ಇಂಪ್ರೂವ್ ಮಾಡಬೇಕಾಗುತ್ತೆ. ಅಲ್ಲಿ ಕುಡಿಯುವ ನೀರಿನ ಯೋಜನೆ ಆಗ್ಬೋದು, ಅಥವಾ ರೋಡ್ಸ್ ಆಗ್ಬೋದು, ಮತ್ತು ಹಲವಾರು ಜ್ವಲಂತ ಸಮಸ್ಯೆ ಇದೆ. ಮತ್ತು ಅಲ್ಲೆಲ್ಲ ಸಿಲ್ಕ್ ರೇಷ್ಮೆ ಬೆಳೆಗಾರರಿದ್ದಾರೆ, ಅವರನ್ನು ಯಾವ ರೀತಿ ನಾವು ಸ್ಟ್ರೆಂಥನ್ ಮಾಡ್ಬೋದು, ಎಂಪವರ್ ಮಾಡ್ಬೋದು, ಅವ್ರಿಗೇನಾದರೂ ಮಿನಿಮಮ್ ಸಪೋರ್ಟ್ ಪ್ರೈಸ್, ಕನಿಷ್ಠ ಬೆಲೆಯನ್ನು ಕೊಡ್ತಕ್ಕಂಥದ್ದು ಮಾಡ್ಬೋದು. ಮತ್ತು ಆರೋಗ್ಯ ವ್ಯವಸ್ಥೆಯನ್ನು ಕೂಡ, ಆಸ್ಪತ್ರೆಗಳ ಸ್ಥಿತಿಗತಿಗಳನ್ನು ಕೂಡ ನಾವು ಇಂಪ್ರೂವ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಹಲವಾರು ಅನಂತರ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟಲ್ಲಿ ಎಲ್ಲ ತಾಲೂಕುಗಳ ಕೇಂದ್ರಗಳನ್ನು ಕೂಡ ನಾವು ಯಾವ ರೀತಿ ಡೆವಲಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ನನ್ನ ಕನಸಿದೆ. ಅಲ್ಲ, ಯಾವುದೇ ಚುನಾವಣೆ ಅದು ಸ್ಪರ್ಧೆ ಇರಲೇಬೇಕು, ಫೈಟ್ ಇರಲೇಬೇಕು, ಆಗಲೇ ಚುನಾವಣೆ ಅನ್ನೋದು. ಸೊ ಆದರೆ ನಾನು ಚುನಾವಣೆ ಆರೋಗ್ಯಕರವಾಗಿರಬೇಕು, ಯಾವುದೇ ರೀತಿಯ ಒತ್ತಡಗಳು ಅಥವಾ ಯಾವುದೇ ರೀತಿಯ ಅಡ್ಡದಾರಿ ವ್ಯವಸ್ಥೆಗಳು ಇರಬಾರ್ದು. ಚುನಾವಣೆ ಆರೋಗ್ಯಕರವಾಗಿರಬೇಕು, ಸ್ಪರ್ಧೆ ಇರಲಿ, ಬಟ್ ಮತದಾರರನ್ನು ಬೇರೆ ಬೇರೆ ರೀತಿ
ರೂಲ್ಸ್ ಹೋಲಿಕೆ ಮಾಡುವಂಥದ್ದು ಎಲ್ಲ ಇರಬಾರ್ದು. ಏಕೆಂದರೆ ಪ್ರಜಾಪ್ರಭುತ್ವದಲ್ಲಿ ಸ್ಪರ್ಧೆ ಇರೋದು ಒಳ್ಳೆಯದು, ಆರೋಗ್ಯಕರ ಸ್ಪರ್ಧೆ ಇರಬೇಕು. ನಂತರ ಒಂದು ಭಯದ ವಾತಾವರಣ ಮೂಡಿಸುವಂಥದ್ದು, ಒತ್ತಡವನ್ನು ಹಾಕುವಂಥದ್ದು ಇದೆಲ್ಲ ಇರಬಾರ್ದು. ನೀವು ನಮ್ಮ ಮಗ ಡಾಕ್ಟರ್ ಇದರಿಂದ ಹೇಳ್ತಾ ಇದ್ದೀನಿ ಸರ್, ನೀವು ಎಷ್ಟೋ ಕೇಸ್ಗಳು ತುಂಬ ಕಷ್ಟಕರವಾದ ಮಾಡಿದ್ದೀರಾ, ತುಂಬ ನೀವು ಇದು ಮಾಡಿರ್ತೀರ ಈ ಒಂದು ಇದರಲ್ಲಿ. ಆದರೆ ಇದು ನಿಮಗೆ ಎಲೆಕ್ಷನ್ದು ಅಷ್ಟು ರಿಸ್ಕ್ ಅನ್ನಿಸ್ತಿದೆಯಾ ಸರ್? ಇಲ್ಲ, ಯಾವುದೇ ಒಂದು ಇವಾಗ ನಮ್ಮ ವೃತ್ತಿ ಕೂಡ ನಾವು ಆಪರೇಷನ್ ಇದು ಕ್ಯಾಥ್ಲ್ಯಾಬ್ ಪ್ರೊಸೀಜರ್ಸ್ ಮಾಡಬೇಕಾದ್ರೆ ಅಲ್ಲೂ ಕೂಡ ಒತ್ತಡ ಇರುತ್ತೆ. ಸೊ ಈಗ ನಾನು ಒಬ್ಬನೇ ಚುನಾವಣೆಯನ್ನು ಎದುರಿಸ್ತಾ ಇಲ್ಲ, ನನ್ನ ಜೊತೆಗೆ ಪಕ್ಷ ಇದೆ, BJP ಪಕ್ಷ ಇದೆ, JDS ಪಕ್ಷ ಇದೆ, BJP JDS ವರಿಷ್ಠರಿದ್ದಾರೆ, ಕಾರ್ಯಕರ್ತರಿದ್ದಾರೆ. ಸೊ ಹೀಗಾಗಿ ಒಂದು ಜನಶಕ್ತಿ ಮುಂದೆ ಯಾವುದು ದೊಡ್ಡದಲ್ಲ. ಜನರ ವಿಶ್ವಾಸ ಇದೆ, ಜನರ ಬೆಂಬಲ ಇದೆ, ಜನರ ಪ್ರೋತ್ಸಾಹ ಇದೆ. ಹೀಗಾಗಿ ನಾನು ಗುರಿ ಮತ್ತು ವಿಶ್ವಾಸ. ನಮ್ಮ ಅಮೂಲ್ಯವಾದ ಟೈಮ್ ನಮ್ಮ ಕೊಟ್ಟಿಗೆ ತುಂಬ ಧನ್ಯವಾದಗಳು. ಅವರಿಗೆ ಎಲೆಕ್ಷನ್ ಟೈಮ್ ಇರೋದ್ರಿಂದ ತುಂಬ ಟೈಮು ಇದಾಗಿತ್ತು, ಜನನೂ ತುಂಬಾ ಇದ್ದರು. ಅಂಥದ್ರಲ್ಲೂ ನಮಗೆ 5 ನಿಮಿಷನೋ 2 ನಿಮಿಷನೋ ನಮಗೆ ಇಂಟರ್ವ್ಯೂ ಕೊಟ್ಟಿರೋದೇ ದೊಡ್ಡ ವಿಷಯ. ಕೊಟ್ಟರು, ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ದೊಡ್ಡವ್ರ ಮನೆ ಅನ್ನೋದು ದೊಡ್ಡವರೇನೆ. ಒಂದು ಚೂರು ಅವ್ರು ಎಷ್ಟು ಸಿಂಪಲಿಸಿಟಿ ಆಗಿದ್ದಾರೆ ಅಂತ ಅಂದರೆ ನಮ್ಮಷ್ಟೇ ಸಿಂಪಲಿಸಿಟಿ ಆಗಿದ್ದಾರೆ. ನಾನು ಇಂಟರ್ವ್ಯೂ ಮುಗಿಸ್ಕೊ ಬಂದಿದ್ದೀನಿ. ನಮಗೆ ಡಾಕ್ಟರ್ ಆದರ್ಶ ಅಂತ ಅನ್ನೋರು ಈ ಇಂಟರ್ವ್ಯೂಗೆ ನಮಗೆ ಸಪೋರ್ಟ್ ಮಾಡಿದ್ರು. ಧನ್ಯವಾದಗಳು ಸ್ನೇಹಿತರೆ.